ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಬ್ರೆಡ್ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು. ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಬಾಣಲೆ ಇಟ್ಕೊಂಡ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಬಿಸಿ ಆಗಲಿ ನೋಡಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ, ನಾಟಿ ಟೊಮೊಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ನಾನು ಎಣ್ಣೆ ಒಳಗಡೆ ಹಾಕ್ತೀನಿ ನೋಡಿ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಒಂದು 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇಷ್ಟ ಅಂದರೆ ನೀವು ಜಾಸ್ತಿ ತೊಗೋಬೋದು. ನಾನು ಒಂದು 8 ಬ್ರೆಡ್ ಪೀಸ್ಗೆ ಆಗೋ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ ನೋಡಿ. ಇವಾಗ ಹಾಕ್ಬಿಟ್ಟು ಎಣ್ಣೆ ಹಾಕಿ, ನೀವು ಎಣ್ಣೆ ಹಾಕ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಅಂತಂದರೆ, ಇಲ್ಲ ಎಣ್ಣೆ ಬೇಡ ಅಂದರೆ ನೀವು ಬರೀ ಇದನ್ನು ಬಾಡಿಸ್ಕೊಳ್ಬೇಕಾದ್ರೂ ನೀವು ಮಾಡ್ಬೋದು. ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ನಾಟಿ ಟೊಮೊಟೊ ತೊಗೊಂಡಿನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದೇ ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚಿಕ್ಕದು, ಮತ್ತು ಒಂದು ಕ್ಯಾರೆಟು ತುರ್ಕೊಂಡಿದ್ದೀನಿ. ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದೊಂದೇ ನಾನು ಡ್ರೈ ಮಸಾಲೆಗಳ್ನ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿ ಅಯ್ಯಂಗಾರ್ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಆ ಥರನೇ ಇರುತ್ತೆ ಫ್ರೆಂಡ್ಸ್. ನೋಡಿ, ಒಂದು 1/4 ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ, ಮನೆಯಲ್ಲೇ ಮಾಡಿರೋವಂಥದ್ದು. ಮತ್ತು ಸ್ವಲ್ಪ ಖಾರದ ಪುಡಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ನಾವು ಆಲ್ರೆಡಿ ಹಾಕಿದ್ದೀವಲ್ವ. ಒಂಚೂರು 1/4 ಚಮಚದಷ್ಟು, ಅದು ಖಾರ ಇದೆ ಅಂತೇಳಿ ಒಂದು 1/4 ಚಮಚದಷ್ಟು ಹಾಕ್ತಾಯಿದ್ದೀನಿ. ಇವಾಗ ಪೆಪ್ಪರ್ ಪೌಡರ್ ಒಂದು 1/4 ಚಮಚ, ಮತ್ತು ಜೀರಾ ಪೌಡರ್ನೂ ಹಾಕ್ಕೊತೀನಿ ನೋಡಿ. ಜೀರಾ ಪೌಡರು ಒಂದು ಅರ್ಧ ಚಮಚದಷ್ಟು. ಮಸಾಲೆನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಓಕೆನಾ. ಎಲ್ಲ ನಾನು 1/4 ಚಮಚ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಥರ ಇರುತ್ತೆ, ಬಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂದು ಚೂರು ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಂಡು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಬೇಕ್ರಿಗಳಿಗೆಲ್ಲ ನಾವು ಹೋಗಿ ತೊಗೊಂಡ್ರೆ ಅದು 20 ರೂಪಾಯಿ 25 ರೂಪಾಯಿ ಹೇಳ್ತಾರೆ. ಅದನ್ನು ನಾವು ಮನೆಯಲ್ಲಿ ಮಾಡ್ಕೊಬೋದಲ್ವಾ. ನಾನಿವಾಗ ಪುಡಿ ಉಪ್ಪನ್ನ ಹಾಕ್ಕೊತಿದ್ದೀನಿ. ಅದನ್ನು ಒಂದು ಚಿಕ್ಕ ಸ್ಪೂನಲ್ಲಿ ರುಚಿ ನೋಡಿಕೊಂಡು ಬೇಕಾದರೆ ನಾವು ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದ್ರೆ ಉಪ್ಪಾಯಿತು ಅಂತಂದರೆ ಮತ್ತೆ ತಿನ್ನೋದಕ್ಕಾಗೋದಿಲ್ಲ. ಇವಾಗ ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ತಾಯಿದ್ದೀನಿ. ತುಂಬ ಬೇಯಬೇಕು ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್. ಮತ್ತು ಚಾಟ್ ಮಸಾಲ ಇದ್ದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೋಡಿ, ಅದನ್ನು ಒಂದು 1/4 ಚಮಚದಷ್ಟು ಚಾಟ್ ಮಸಾಲನೂ ನಾನು ಹಾಕ್ಕೊಂಡೆ. ತುಂಬಾ ಸಖತ್ತಾಗಿರುತ್ತೆ. ಬೇಕ್ರಿನಲ್ಲಿ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ, ಇವಾಗ ಡಯಟ್ ಮಾಡೋವಂಥವ್ರು ಅವ್ರುಗಳೆಲ್ಲ 1-2 ಸ್ಲೈಸ್ ಬ್ರೆಡ್ ತಿಂದರೆ ಸಾಕಪ್ಪ ಅಂತಾರಲ್ಲ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ. ಇವಾಗ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫೈನಲಾಗಿ ಆಯಿತು. ಇವಾಗ ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಮತ್ತು ಒಂದು ಕಡೆ ನಾನು ತವ ಇಟ್ಕೊಂಡಿದ್ದೆ. ನಂದಿನಿ ಬಟರ್ನ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ನಾನು. ಇವಾಗ ನಾನು ಸ್ವಲ್ಪ ಬಟರ್ನ ಕಟ್ ಮಾಡಿಬಿಟ್ಟು ನಾನು ತವ ಮೇಲೆ ಹಾಕ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಓವನಲ್ಲಿ ಮಾಡಿರೋಂಥದ್ದು, ಇದು ಬೇರೆ ಥರದ ಹಸಿ ಮಸಾಲೆನ ಹಾಕ್ಬಿಟ್ಟು ನಾನು ಹಸಿ ತರಕಾರಿಗಳನ್ನ ಮಾಡಿದ್ದೆ. ಇದು ಇವಾಗ ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಓವನ್ ಇಲ್ಲ ಅನ್ನೋರು ನೀವು ಈ ರೀತಿ ಮಾಡ್ಕೋಬೋದು. ಒಂದು ಚಿಕ್ಕ ಕ್ಯೂಬ್ನ ಹಾಕ್ಕೊಂಡು ನಾನು ಇವಾಗ ಎಲ್ಲ ಕಡೆನೂ ಹರಡೋ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಕಡೆನೂ ಹರಡಿದ ನಂತರ ನಾವು ಬ್ರೆಡ್ಡನ್ನು ಇಟ್ಕೋಬೇಕಾಗತ್ತೆ. ನಿಮಗೆ ಬ್ರೆಡ್ ಯಾವ್ದು ಇಷ್ಟನೋ ನೀವು ಅದನ್ನು ಇಟ್ಕೋಬೋದು. ವೀಟ್ದೆಲ್ಲ ಬರುತ್ತೆ ಇವಾಗ, ಅದೆಲ್ಲ ನೀವು ಯೂಸ್ ಮಾಡ್ಬೋದು ಬೇಕಾದರೆ. ನಾನು ನಾರ್ಮಲ್ ಬ್ರೆಡ್ಡನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. 4 ಸ್ಲೈಸ್ನ ನಾನು 4 ಕಡೆನೂ ಇಟ್ಟುಬಿಟ್ಟು ಬೇಯಿಸ್ಕೊತೀನಿ. ಅದು ನಾವು ಬಟರ್ ಹಾಕಿರೋದ್ರಿಂದ ಅದ್ರ ಟೇಸ್ಟು ಡಬಲ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಬಟ್ ನಮ್ಮ ಮನೆಯಲ್ಲಿ ಬಟರ್ ಇಲ್ಲ ಅನ್ನೋರು, ಬೆಣ್ಣೆ ಇಲ್ಲ ಅನ್ನೋರು, ಮತ್ತು ಚೀಸ್ ಪೀಸ್ನ ತೊಗೊತಿದ್ದೀನಿ ನಾನು ಇವಾಗ. ಅದು ಬೇಯ್ತಾ ಇರಲಿ. ಬಟರ್ ಇಲ್ಲ ಅನ್ನೋರು ನೀವು ಬೇಕಾದ್ರೆ ಎಣ್ಣೆನೇ ಉಪಯೋಗಿಸ್ಬೋದು ನೋಡಿ. ಚೀಸನ್ನು ನಾನು ಒಂದು ಚೀಸನ್ನು ನೋಡಿ, ಈ ಥರ ಕವರ್ನ ಇದು ಮಾಡಿರ್ತಾರೆ, ಕವರ್ ಆಗಿರುತ್ತೆ. ಅದನ್ನು ತೆಗೆದುಬಿಟ್ಟು ಈ ಥರ 4 ಪೀಸ್ನ ನಾನು ಕಟ್ ಮಾಡ್ಕೊತೀನಿ. ಇದನ್ನು ಹಾಕಿದ್ರಂತೂ ಇನ್ನೂ ಡಬಲ್ ಆಗುತ್ತೆ ಫ್ರೆಂಡ್ಸ್ ರುಚಿ. ನೀವು ತಿನ್ನೋರು ಇಷ್ಟ ಇದ್ದರೆ ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಓಕೆನಾ. ಬೆಣ್ಣೆ ಮತ್ತು ಇದನ್ನು ಎರಡನ್ನೂ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಬಟ್ ಇದ್ದರೆ ಮಾತ್ರ ಖಂಡಿತ ಈ ಥರ ಮಾಡಿ ನೋಡಿ. ಈ ಥರ ಉಲ್ಟಾ ಮಾಡಿಬಿಟ್ಟು ಇವಾಗ ನಾನು ಇಡ್ತೀನಿ ಬ್ರೆಡ್ಡನ್ನು ನೋಡಿ. ಬೆಂದಿದೆ, ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ಸೈಡಲ್ಲಿ ನೋಡಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ ನಾನು.
ಆ ಮಸಾಲೆನ ಇವಾಗ ಸ್ಪ್ರೆಡ್ ಮಾಡ್ತೀನಿ ಬ್ರೆಡ್ಡಿನ ಮೇಲೆ. ನಿಮಗೆ ಎಷ್ಟು ಬ್ರೆಡ್ ಮೇಲೆ ಬೇಕು, ಈ ಕಡೆ ವೀಡಿಯೋನೇ ಆಗಿಲ್ಲ ಫ್ರೆಂಡ್ಸ್, ಎಷ್ಟು ನಿಮಗೆ ಮಸಾಲೆ ಬೇಕೋ ಅಷ್ಟನ್ನು ನೀವು ಹರಡ್ಕೊಳ್ಬೋದು. ಎಲ್ಲ ಕಡೆ ನಾನು ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ನಾನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ಪೂನನ್ನು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಚೀಸ್ನ ಕಟ್ ಮಾಡಿದ್ವಲ್ಲ ಚಿಕ್ಕ ಚಿಕ್ಕದಾಗಿ, ನೀವು ಒಂದೊಂದು ಚೀಸ್ ಬೇಕಂದ್ರೆ ಫುಲ್ ಬೇಕಾದರೆ ಇಟ್ಕೊಬೋದು. ನಾನು ಚಿಕ್ಕ ಚಿಕ್ಕದು ನೋಡಿ ಈ ಥರ ಹಾಕ್ಬಿಟ್ಟು ಮುಚ್ತಾಯಿದ್ದೀನಿ, ಕ್ಲೋಸ್ ಮಾಡ್ತೀನಿ. ಬಿಸಿ ಇರಬೇಕಾದ್ರೆ ಅದು ಮೆಲ್ಟ್ ಆಗುತ್ತೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ರೆಡಿ ಆಯಿತು. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫೈನಲಾಗಿ ಆಗಿದೆ. ಥ್ಯಾಂಕ್ ಯು.